ಏನು ಮಾತಾಡ್ತಿಲ್ವಾ? ಸುಮ್ಮನೆ ತಮಾಷೆ ಮಾಡಿದ್ವಿ. ನಮಸ್ಕಾರ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ನಾವು ಆಕ್ಚುಲಿ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ, ನಾವು ಇವತ್ತು ಹೋಗ್ತಾ ಇರೋದು ಜುಡಿಯೋಗೆ. ಇವ್ರು ಬಟ್ಟೆ ಕೊಡಿಸ್ತೀನಿ ಅಂತ ಅಂದಿದ್ದಾರೆ, ಅದಕ್ಕೆ ಜುಡಿಯೋ ಹೋಗ್ತಾ ಇದೀವಿ. ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದೆ, ನೋಡೋಣ ಕೊಡ್ಸೋಣ. ಒಂದು ಎಷ್ಟು ಜೊತೆ ಬೇಕು? ನಮ್ಮಂತ ಜೊತೆ ಅಷ್ಟೆಲ್ಲ ಕೊಡ್ಸಕ್ಕಾಗಲ್ಲ. ಹೋಗ್ಬೇಕು ಜುಡಿಯೋಗೆ. ನೋಡೋಣ, ಏನೇನೋ ಮಾತಾಡ್ತಾ ಇದೀಯಾ, ನಿನಗೆ ತಡ್ಕೊಳಕ್ ಆಗ್ತಾಯಿಲ್ಲ ನಾ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದ್ಕೆ. ಸೊ ಓಕೆ, ನೋಡೋಣ. ಹಂಗೆ ಹೋಗ್ತಾ ಹೋಗ್ತಾ ಸೊ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇರೋದು. ಓಕೆ, ಲೆಟ್ಸ್ ಗೋ. ಏನೋ ಹಿಂಗ ಜುಡಿಯೋ ಹೋಗ್ತೀವಿ ಬಟ್ಟೆ ತಗೊಳಕ್ಕೆ. ಅಲ್ಲಿ ತುಂಬಾ ಜನ ಹುಡುಗಿರು ಬರ್ತಾರೆ. ಈ ತರ ಗಡ್ಡೆ ಬಿಟ್ಕೊಂಡು ದೇವಸ್ಥಾನ ಬರ್ತೀರಾ? ನೋಡ್ರಪ್ಪ, ನನ್ನ ಹೆಂಡ್ತಿನೇ ಇಷ್ಟು ಚೆನ್ನಾಗಿ ಹೇಳ್ಬೇಕಾದ್ರೆ ನಾನು ಇನ್ನೂ ಇಷ್ಟು ಚೆನ್ನಾಗಿ ರೆಡಿ ಆಗಬೇಕು. ಇವತ್ತು ಸಂಡೇ ಬೇರೆ ಅಲ್ವಾ, ಸೊ ಅಲ್ಲಿ ಹುಡುಗಿರು ಚೆನ್ನಾಗಿರ್ತಾರೆ ಜಾಸ್ತಿ. ನೀವ್ ಈ ತರ ಬಂದ್ರೆ ಇದೇನು ಇದು ಈ ತರ ದೇವಸ್ಥಾನ ಅಷ್ಟೊಂದು ಖರಾಬ್ ಆಗೈತಾ? ಚೆನ್ನಾಗಿದ್ದೀನಲ್ಲ. ಹೌದಲ್ವಾ, ನಿಮಗೆ ಲಾಜಿಕೇ ಗೊತ್ತಿರಲಿಲ್ಲ. ಚೆನ್ನಾಗಿಲ್ಲ. ನೋಡ, ಓಕೆ ಆಯ್ತು. ಒಂದು ನಿಮಿಷ ಮೊಬೈಲ್ ಇಟ್ಕೋ. ಈಗ ಹೋಗಿ 1 ನಿಮಿಷದಲ್ಲಿ ಹಿಂಗೆ ರೆಡಿಯಾಗಿ ಬಂದುಬಿಡ್ತೀನಿ. ಲೆಟ್ಸ್ ಗೋ. ಯಪ್ಪ, ಹುಡುಗಿ ಬರ್ತಾರೆ ಅಂತ ಅನ್ಬಿಟ್ಟು ಇಷ್ಟು ಬೇಗ ರೆಡಿಯಾಗಿ ಬಂದ್ಬಿಟ್ರಾ? ಹೌದು, ಮತ್ತೆ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀರಾ? ಅದರಲ್ಲಿ ಏನು ಡಿಫ್ರೆಂಟ್ ಇದೆ ಆಕ್ಚುಲಿ. ಸ್ವಲ್ಪ ಇದು ಓಕೆ, ಚಳಿ ಐತೆ ಆಕ್ಚುಲಿ. ಇಟ್ಕೊಳ್ಳಿ. ನಿಮಗೆ ಇಟ್ಕೊಳ್ಳೋಕೆ ಬರಲ್ಲ, ಕೊಂಡು ನಾನು ಇಟ್ಕೊತೀನಿ. ಅಲ್ಲ ಅದು ಸರಿ, ಏನಕ್ಕೆ ಬಂದಿದ್ದೀರಿ ಒಳಗೆ ನೀವು? ಇಲ್ಲಿ ಕಾಣ್ತಾ ಏನು ಕಾಣ್ತಾ ಇಲ್ಲ. ಏನಾಗಿದೆ ಇಲ್ಲಿ? ಇನ್ನೊಂದೇನು ಗೊತ್ತಾ ವಿಚಾರ, ನಾನು ಟ್ರಿಮ್ ಮಾಡ್ಕೋಬೇಕಾದ್ರೆ ಯೋಚನೆ ಮಾಡಿದೆ. ಏನು ಹೇಳು? ಹುಡುಗಿರಿಗೆ ಆಲ್ಮೋಸ್ಟ್ ಬೇರ್ಡ್ ಇಷ್ಟ ಆಗುತ್ತೆ. ಬೇರ್ಡ್ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಕಾಣಲ್ಲ. ಫಸ್ಟ್ ಆಫ್ ಆಲ್ ನೀನೇ ತಾನೇ ಹೇಳಿದ್ದು, ನೀನ ಸಪೋರ್ಟ್ ಮಾಡ್ಬೇಕನ್ನ ಚೆನ್ನಾಗಿ ಕಾಣಬಾರ್ದು. ನಾನೇನು ಜಾಸ್ತಿ ಮಾಡ್ಕೊಂಡು ನೋಡಿ, ಜಸ್ಟ್ ಶೇಪ್ ಜಸ್ಟ್ ಇಷ್ಟು ಮಾತ್ರ ಮಾಡ್ಕೊಂಡು ಲೈಟಾಗಿ ಚೂರು ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದೆ. ಕ್ಯಾಮ್ರಾ ನೋಡಿ ಮಾತಾಡಿ. ಬಟ್ಟೆ ಬೇಕಾ ಬೇಡ? ಮತ್ತೆ ಅದರಲ್ಲಿ ನಾನು ಹಿಂಗೆ ಕಾಣ್ತೀನಿ, ನಿಂಗೇನು ಕದಲ್ಲ, ತಲೆ ಕೆಡಿಸ್ಕೊಬೇಡ. ಓಕೆ, ಲೆಟ್ಸ್ ಗೋ. ಅಲ್ಲ ನೋಡಿ ಫ್ರೆಂಡ್ಸ್, ಒಂದೇ ಒಂದು ಮಾತು, ಹುಡುಗಿರು ಬರ್ತೇನೆ ಅಂದಿದ್ದಕ್ಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಮ್ಯಾಚಿಂಗ್ ಶೂ ಹಾಕ್ಕೊಂಡು ನನ್ನ ಕೈಲಿ ಬ್ಯಾಗು ಜರ್ಕಿನ್ ಎಲ್ಲ ಕೊಟ್ಟು ಆರಾಮಾಗಿ ಬ್ಯಾಗು ಜರ್ಕಿನ್ ಎಲ್ಲ ಕೊಟ್ಬಿಟ್ಟು ಆರಾಮಾಗಿ ಒಳ್ಳೆ ಹೀರೋ ಥರ ನಡ್ಕೊಂಡು ಬರ್ತಾಯಿದ್ದಾರೆ. ಹೇಳಿ ತಪ್ಪು ಮಾಡಿಬಿಟ್ಟೆ, ದೊಡ್ಡ ತಪ್ಪು. ಯಾರಿಗೂ ಅಷ್ಟೇ ಏನು ಗೊತ್ತಾ, ನಿಮ್ಮ ಗಂಡಂದಿರಿಗೆ ನೀವು ಚೆನ್ನಾಗಿ ಕಾಣಬೇಕು ಅಂತ ಹೇಳಲೇಬೇಡಿ, ಫುಲ್ ರೆಡಿಯಾಗಿ ಬಂದುಬಿಡ್ತಾರೆ. ಹೇಳಿಲ್ಲ ಅಂತೇಳಿ ಯಾರಮ್ಮೂ ಹೇಳ್ತಾರೆ ನಮಗೆ. ನಾನು ಒಂದು ಜೊತೆ ಬಟ್ಟೆ ಕೊಡಿಸ್ಕೋಬೇಕು ಅಂದ್ಕೊಂಡೆ, ಇವ್ರು ಈ ಥರ ಆಡೋದಕ್ಕೆ ಮಾಡ್ತೀನಿ ಇವತ್ತು. ನೋಡಿ, ಈಗ ಇವಳು ಕತ್ತಲ್ಲಿ ತಾಳಿ ಇರೋದಕ್ಕೆ ಇವಳು ಮದುವೆ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಜನಗಳಿಗೆ ನಮ್ಮ ಮಗ ನೋಡಿದ್ರೆ ಸಾಕು, ಇವ್ರು ಮದುವೆ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಏನು ಗೊತ್ತಾಗಲ್ಲ, ನಾವು ನಿಮ್ಮ ಪಕ್ಕದಲ್ಲಿ ಇರಬೇಕಷ್ಟೆ. ಅಮ್ಮು, ನಾವು ಇವಾಗ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ ಅಲ್ವಾ, ನೀವು ನನಗೆ ಬಟ್ಟೆ ಕೊಡಿಸ್ಬೇಕಂತ ಕರ್ಕೊಂಡು ಹೋಗ್ತಾ ಇದ್ದೀರಾ ತಾನೇ? ಎಷ್ಟು ಜೊತೆ ಬಟ್ಟೆ ಕೊಡಿಸ್ತೀರಾ? ನೋಡ್ಕೊಂಡ ನೀವು ಆಕ್ಚುಲಿ ನಾನು ಕರ್ಕೊಂಡು ಹೋಗ್ತಾ ಇರೋದು ಸುಮ್ಮನೆ ತೋರಿಸ್ಕೊ ಬರೋದಕ್ಕೋಸ್ಕರ ಮಾತ್ರ. ಏನು ಬಟ್ಟೆ ಹೆಂಗೆ ಜೋಡಿಸಿದ್ದಾರೆ ಅಂತ ತೋರಿಸ್ತೀರಾ? ನೋಡು, ಈಗ ಬಟ್ಟೆ ತಗೊಳ್ಳೋ ಕಾಸು ಬೇಡವಾ? ಮಂತ್ ಎಂಡು ಕರ್ಕೊಂಡು ಹೋಗ್ತೀನಿ, ಬಟ್ಟೆ ಕೊಡಿಸ್ತೀನಿ ಅಂತೀರಾ? ಸುಮ್ಮನೆ ನೀನು ಫೋರ್ಸ್ ಮಾಡ್ತಾ ಇದ್ದಲ್ಲ. ಜೊತೆ ಬಟ್ಟೆ ತಗೊಳ್ಳೋಣ, ಅಷ್ಟರ ತಗೊಳ್ಳೋಣ, ಈ ಥರ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ನಾನು. ನೀನು ಫೋರ್ಸ್ ಮಾಡ್ತಾ ಇದ್ದಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಹೆಂಗೋ ಆಸೆ ಆಗೈತಲ್ಲ ಅಂತ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರೋದು ಅಷ್ಟೇ, ಆಯ್ತಾ? ನಿಂಗೆ ಸುಮ್ಮನೆ ಕರ್ಕೊಂಡೋಗಿ ತೋರಿಸ್ಬಿಟ್ಟು ರಿಟರ್ನ್ ಮನೆಗೆ ಬರೋದು. ಒಂದು ರೌಂಡ್ ಓಡಿಸೋಕ್ಕಾಗುತ್ತೆ ಅಂತ. ಏನೇ ಪ್ಯಾಲೇಸ್ ಕರ್ಕೊಂಡು ಹೋಗ್ತಿದ್ದೀರಾ? ಒಂದು ರೌಂಡ್ ಓಡಿಸೋಕೆ. ಸರಿ ಬಿಡು, ಆಯ್ತು. ಏನಾಯ್ತು? ಏನಾಯ್ತು? ಆಯ್ತು, ಕೊಡಿಸ್ತೀನಿ ಬಟ್ಟೆ ಬಿಡು. ಮಗ ನೋಡು, ಮಗ ಗೊತ್ತು ನೀವು ಕೊಡಿಸ್ತೀರಾ ಅಂತ. ಕೊಡಿಸ್ಲೇಬೇಕು. ಮತ್ತೆ ಆದರೂ ನಮ್ಮ ಕಾರ್ ಮಾತ್ರ ಎಷ್ಟು ಗಲೀಜಾಗಿದೆ ಅಂತ ಹೇಳಿದ್ರೆ ಸತ್ಯವಾಗ್ಲೂ ಸಿಕ್ಕಾಪಟ್ಟೆ ಗಲೀಜಾಗಿದೆ ಕಣಪ್ಪ. ಮಳೆ ಬಂದು ಮಳೆ ಬಂದು ಕಾರ್ ಮಾತ್ರ ಹೆವಿ ಗಲೀಜಾಗಿದೆ.
ಸೊ ಗಲೀಜಾಗಿರೋ ಕಾರ್ನೇ ತೊಗೊಂಡು ಹೋಗ್ತಾ ಇರೋದು. ಸೊ ಏನೂ ಮಾಡೋಕ್ಕಾಗಲ್ಲ, ಈ ಮಳೆ ಟೈಮಲ್ಲಿ ವಾಶ್ ಮಾಡಿಸಿದ್ರು ಸೇಮ್ ಅದೇ ಹಣೆ ಬರನೆ. ಮತ್ತೆ ಮಳೆ ಬರುತ್ತೆ, ಮತ್ತೆ ಗಲೀಜಾಗುತ್ತೆ. ಮತ್ತೆ ನೀವು ಏನಕ್ಕೆ ಸ್ನಾನ ಮಾಡ್ತೀರಾ? ಹಂಗೆ ಇದ್ಬಿಡಿ. ಮತ್ತೆ ನೀವು ಏನಕ್ಕೆ ಸ್ನಾನ ಮಾಡ್ತೀರಾ? ಹಂಗೆ ಇದ್ಬಿಡಿ. ಚೆನ್ನಾಗಿ ಮಾತಾಡ್ದೆ ಕಡೆ, ಚೆನ್ನಾಗಿ ಮಾತಾಡ್ದೆ. ನಮ್ಮ ಮತ್ತೆ ಕಾರ್ನ ಇಲ್ಲೇ ನಾವು ದಿನಸಿ ಎಲ್ಲ ತಗೊಳ್ಳೋದು ಡಿಮಾರ್ಟ್ ತೋರ್ಸಮ್ಮ. ಎಲ್ಲ ತಗೊಳ್ಳೋದಿಲ್ಲ, ನೀರಿದೆ ಡಿಮಾರ್ಟ್ ಅಲ್ಲೇ ತಗೊಂಡು ಹಂಗೆ ಹೋಗೋದು. ರೌಂಡ್ ಹೊಡಿತಾ ಇರೋದು. ಇಲ್ಲಿ ಮೆಟ್ರೋ ಆಗುತ್ತೆ ಅಂತ ಫೆಬ್ರವರಿಯಿಂದ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಲಿ ಇನ್ನೂ ಮೆಟ್ರೋ ಆಗೇ ಇಲ್ಲ. ಅಯ್ಯಪ್ಪ, ಯಾವಾಗ ಆಗುತ್ತೋ? ಎಲ್ಲ ರೆಡಿ ಆಗಿದೆ, ಮತ್ತೆ ಮೆಟ್ರೋ ಟ್ರೈನು ಬಂದಿದೆ ಅಂತ ಅಂದ್ರು. ಇನ್ನು 2 ಮಂತ್ಸು 1 ಮಂತು ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ. ನಾವು ಕಾಯ್ತಾ ಮೆಟ್ರೋ ಆಗುತ್ತೆ. ಇಲ್ಲಿ ನೋಡಿ, ಹಿಂಗೆ ಬಂದ್ವಿ, ಇಲ್ಲಿ ಟ್ರಾಫಿಕಲ್ಲಿ ನಿಂತಿದ್ದೀವಿ. ಇಲ್ಲಿ ಆಟೋ ಇಂದ ಒಬ್ರು ಬರ್ತಿದ್ದಾರೆ. ನಮ್ಮ ಮನಸ್ಸು ನಮಗೆ ಒಳ್ಳೆ ಮಾಡಿದ್ರೆ ದೇವ್ರು ಅಷ್ಟೇ, ಏನಂತೀರಾ? ಯಪ್ಪ, ಟ್ಯಾಗ್ಲೈನೇ ಆಗ್ಬಿಟ್ಟಿದೆ ಎಲ್ಲ ಕಡೆ, ಅದು ಒಂಥರ ಫುಲ್ಲು. ಸೊ ನಮ್ಮ ವೈಫ್ ಅವ್ರಿಗೆ ಇಷ್ಟೋ ತನಕ ಮೊಬೈಲ್ ಯೂಸ್ ಮಾಡಿ ಮೀನ್ಸ್ ಮೊಬೈಲ್ ಇಟ್ಕೊಂಡು ಕೈ ನೋವು ಬರ್ತಾ ಇದೆ ಅಂತ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡಿ ಕಾರ್ನ. ಇಲ್ಲ, ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಬಾರ್ದು. ಹೊರಗಡೆ ಜುಡಿಯೋದೊಳಗಡೆ ಪಾರ್ಕ್ ಮಾಡಬೇಕು. ಎಲ್ಲರೂ ಮಾಡ್ತಿದ್ದೀವಿ. ಸೊ ಕಾರ್ನ ಪಾರ್ಕ್ ಮಾಡಿ ನಾವು ಇವಾಗ ಜುಡಿಯೋದಲ್ಲಿ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಯಾಕಂದ್ರೆ ನನ್ನ ಹೆಂಡತಿಗೆ ಕೈ ನೋಯ್ತಾ ಇದೆಯಂತೆ. ಸೊ ಪ್ಲೀಸ್ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಬಾಯ್. ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅದೇ ದೊಡ್ಡ ಕಷ್ಟ. ಈ ಸಂಡೇ ಬೇರೆ ಬಂದಿದ್ದೀವಿ. ಒಳಗಡೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ, ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಟೈಮು ಜುಡಿಯೋ ಒಳಗಡೆ ನಾವು ವೀಡಿಯೋ ಮಾಡ್ತಾ ಇರೋದು. ಮತ್ತೆ ಎಲ್ಲ ತೊಗೊಂಡಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ತಗೋಬೇಕು ಅಂತ ಏನು ಪೂರಿ ತಗೋಬಿಟ್ಟು ಆಮೇಲೆ ಫುಲ್ಲು ಒಂದು ಪ್ಯಾಕ್ ಕೊಟ್ಬಿಡ್ತಾರೆ. ಎಷ್ಟಾಗುತ್ತೆ ತುಂಬ್ಕೊಂಡು ಹೋಗ್ಲಿ. ಮೇಡಮ್ ಒಂದು ಪರ್ಫ್ಯೂಮ್ ಇಷ್ಟ ಆಗಿದೆ, ಪರ್ಫ್ಯೂಮ್ ಅಂತ ತಗೋತಾ ಇದ್ದಾರೆ. ಸೊ ಇದೆಲ್ಲ ಕಮ್ಮಿ ಪರ್ಫ್ಯೂಮ್ ಒಂದು ಪ್ರೈಸಲ್ಲಿ ಇರುತ್ತೆ. ಇದೆಲ್ಲ 190 ಲೋಷನ್ಸು. ಸೊ ಪರ್ಫ್ಯೂಮ್ ಜೊತೆಗೆ ಮೇಡಮ್ ಒಂದು ಆಲ್ರೆಡಿ ಒಂದು ಟಾಪ್ ಸಹ ತೊಗೊಂಡಿದ್ದಾರೆ. ನೆಕ್ಸ್ಟು ಇನ್ನೇನು ಬೇಕು ತೊಗೊಳ್ಳಿ. ಬೈ ಡವ್ ಮಾಡ್ಕೊಂಡು ತಗೋತೀನಿ ಅಂದ್ಕೊಂಡು ಲೋಷನ್ ಕೈ ಹಾಕಿದ್ರು. ನೀನು ಇಲ್ಲಿ ಡೆಮೋ ತೋರಿಸ್ಬೇಡ, ನೀನು ಬೇಕಾ ತಗೋ. ಈ ಸೆಲೆಕ್ಷನ್ ಮಾತ್ರ ಬಿಡೋದೇ ಇಲ್ಲ ಮೇಡಮ್. ಲಿಪ್ಟಿಕ್ಕು ಮತ್ತು ನೈಲ್ ಪಾಲಿಶ್. ಸೊ ಮೇಡಮ್ಸ್ಗಳು ತೊಗೊಂಡಿರೋದು ನೋಡಿ, ಇಷ್ಟು ಥಿಂಗ್ಸ್ ತೊಗೊಂಡಿದ್ದಾರೆ. ಬ್ಲೇಡ್ ಬಿತ್ತು ನನಗೆ ಕರೆಕ್ಟಾಗಿ. ತಗೊಂಡಿರೋದು ಆಕ್ಚುಲಿ ನಡೀರಿ. ಬಟ್ಟೆ ಎಷ್ಟು 10,000 ಬಂದಿದ್ದು ತಗೊಳಕ್ಕೆ ಬೇರೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ತಗೊಂಡಿರೋದು ಲೋಷನ್ ಅಂತೆ, ಇದೇನೋ ಸ್ಪ್ರೇ ಅಂತೆ, ಆಮೇಲೆ ಲಿಪ್ಟಿಕ್ ಅಂತೆ. ಸೊ ಆ ಥರ ತೊಗೊಂಡಿದ್ದಾರೆ. ಸರಿ, ಅದು ಇನ್ನೊಂದು ಕೊಡೋದು. ಆ್ಯಕ್ಚುಲಿ ನಾವು ಬಂದಿದೆ ಬೇರೆ ಕಾರಣಕ್ಕೆ. ಸೊ ನಮಗೆ ಇಲ್ಲೊಂದೇನೋ ಹೊಸದಾಗೇನೋ ಸಿಕ್ಕಿದೆ, ಜುಡಿಯೋ ಸ್ನಿಕ್ ವೈಪ್ಸ್ ಅಂತೆ. ಸೊ ಜುಡಿಯೋ ಸ್ನಿಕ್ ವೈಪ್ಸ್ ಇದೇನಕ್ಕೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಶೂನ ವೈಟ್ ಶೂ ಎಲ್ಲ ಕ್ಲೀನ್ ಮಾಡೋದಕ್ಕೆ ಕೊಳೆಗಿಳೆ ಆಗಿರುತ್ತಲ್ಲ ಅದು. ಸೊ ಮನೆಗೆ ಹೋಗಿ ಚೆಕ್ ಮಾಡ್ತೀವಿ. ನಾವು ಬಂದಿದ್ದು ಬೇರೆದಕ್ಕೆ, ಆಗ್ತಾ ಇರೋದೇ ಬೇರೆ. ಇದರದೇ ವೀಡಿಯೋ ಇವತ್ತು ಲೆಕ್ಕ ಆ ಥರ ಆಗಿದೆ. ಓಕೆನಾ? ಏನಾದ್ರು ವರ್ಕ್ ಆಗುತ್ತೋ ಇಲ್ವೋ ಅಂತ ನೋಡಿ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ. ಸೊ ಇದನ್ನು ಯೂಸ್ ಮಾಡ್ತೀವಿ. ವರ್ಕ್ ಆಯಿತು ಅಂತ ಹೇಳಿದ್ರೆ ನೀವು ಸಹ ತೊಗೊಳ್ಳಿ. ಜುಡಿಯೋದಲ್ಲಿ ಇದು ಅಮೌಂಟ್ ಎಷ್ಟು ಅಂದರೆ 50 ರೂಪೀಸ್ ಅಷ್ಟೇ. 50 ರೂಪೀಸ್ಗೆ 10 ಪೀಸ್ ಬಂದಿರುತ್ತೆ. 10 ಯೂನಿಟ್ಸ್ 10 ಪೀಸ್ ಇರುತ್ತೆ ವೈಪ್ಸು. ಜಸ್ಟ್ ರಬ್ ಮಾಡೋದಂತೆ ಇದು. ಸೊ ಜುಡಿಯೋದಲ್ಲಿ ನಮ್ಮ ವೀಡಿಯೋ ಮಾಡೋಕ್ಕಾಗಿರೋದ್ರಿಂದ ಅಲ್ಲೇನು ಹೇಳೋಕ್ಕಾಗಿಲ್ಲ. ಅದಕ್ಕೆ ಇಲ್ಲಿ ಕಾರಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದು. ಇಲ್ಲಿ ಪಕ್ಕದಲ್ಲಿ ಮ್ಯಾಕ್ಸ್ ಇದೆ ಮತ್ತು ಟ್ರೆಂಡ್ಸ್ ಇದೆ. ಮೇಡಮ್ ಏನೋ ಬೇರೆ ಬಟ್ಟೆ ತಗೋಬೇಕಂದ್ರೆ ಜುಡಿಯೋದಲ್ಲಿ ಸಿಗಲಿಲ್ಲ. ಸೊ ಅದು ತೊಗೊಂಡು ರಿಟರ್ನ್ ಮನೆಗೆ ಹೋಗ್ತೀವಿ. ಮನೇಲಿ ಚೆಕ್ ಮಾಡ್ತೀವಿ. ನೋಡಿ ಎಲ್ಲರೂ ಕೊನೆ ತನಕ ವೀಡಿಯೋನ ಹೇಗಿರುತ್ತೆ, ಇದು ವರ್ಕ್ ಆಗುತ್ತೆ ಇಲ್ವ ಅಂತ ಅಂದ್ಬಿಟ್ಟು. ಮೇಡಮ್ ಅವರು ಆರಾಮಾಗಿ ನಿಂತವ್ರು ಇಲ್ಲಿ ಟ್ರೆಂಡ್ಸಲ್ಲೂ ಸಹ ಬಟ್ಟೆ ತೊಗೊಂಡು ಎಷ್ಟು ಚೆನ್ನಾಗಿ ನಿಂತವ್ರೆ. ಇವರಿಗೆ ನಾನು ಡ್ರೈವರ್ ಥರ ಕರ್ಕೊಂಡು ಹೋಗಿ ಬರಬೇಕು. ಶಾಪಿಂಗ್ ಮುಗಿತಾ? ಸಾಕು ಅಂತ ಅನ್ನಿಸ್ತಾ ಶಾಪಿಂಗು? ಹಾಂ, ಚೆನ್ನಾಗಿ ಬ್ಲೇಡ್ ಒಟ್ಟಿನಲ್ಲಿ ಆಯಿತು. ಏನಂತೀವಿ ಅದಕ್ಕೆ? ತುಂಬಾ ಖುಷಿ ಆಯ್ತು. ಖುಷಿಯಾಗ್ದು ಏನಲ್ಲಿ ಬ್ಲೇಡ್ ಆಗ್ತಾಗ? ಏನ್ ಬ್ಲೇಡು ಕೊಡ್ಸೋ ಕರ್ತವ್ಯ ನಿಮ್ದು, ಕೊಡ್ತಾ ಇರ್ಬೇಕು. ಹೌದಂತೆ. ಬರಮ್ಮ ಬಾ. ಆಯಿತು, ಶಾಪಿಂಗ್ ಎಲ್ಲ ಮುಗೀತು. ಸರಿಯಾಗಿ ತೊಗೊಂಡಿದ್ಯಾ? ತೆಗಿ, ಎಲ್ಲ ತೆಗಿ, ಒಂದ್ಸಲ ತೋರಿಸೋಣ. ಶೂ ಇದು ತೊಗೊಂಡಿದ್ದು ಆ್ಯಕ್ಚುಲಿ ವೆಯ್ಟ್. ಆ್ಯಕ್ಚುಲಿ ನಾವು ಈ ಬ್ಯಾಗ್ನೆಲ್ಲ ಅಲ್ಲಿ ಪರ್ಚೇಸ್ ಮಾಡಲ್ಲ. ಒಂದ್ಸಲ ಹೋದಾಗ ಮಾತ್ರ ತೊಗೊಂಡಿದ್ದೀವಿ ಲಾಸ್ಟ್ ಟೈಮ್ ಮ್ಯಾಕ್ಸಲ್ಲಿ ಬ್ಯಾಗ್ನ. ಅದೇ ಬ್ಯಾಗ್ನ ತೊಗೊಂಡೋಗಿದ್ವಿ. ಆ ಬ್ಯಾಗಲ್ಲಿ ಮೇಡಮ್ ಒಂದು ಬ್ಯಾಗ್ ತೊಗೊಳ್ತೀನಿ ಅಂತ 2 ಬ್ಯಾಗ್ ತೊಗೊಂಡು ಫುಲ್ಲು ಶಾಪಿಂಗ್ ಮಾಡಿರೋದು. ಏನೇನು ತೊಗೊಂಡು ಹೇಳು? 1 2 3 4 ಟಾಪ್ಸು, ಅದು ಜಾಕೆಟು, ಮತ್ತೆ ಲಿಪ್ಸ್ಟಿಕ್ಕು, ಮೇಕಪ್ ಶೂ, ಒನ್ ಬ್ಯಾಗ್, ಇದೆಲ್ಲ ಅದೇ ಲೆಗಿನ್ಸು, ಫ್ರಾಕ್ ಮೀನ್ಸ್ ಇದು ಮ್ಯಾಕ್ಸಿ ಥರ, ಪ್ಯಾಂಟು, ಟಾಪ್. ಜಾಸ್ತಿ ಏನು ತೊಗೊಂಡಿಲ್ಲ, ಈ ತೊಗೊಂಡಿರೋದೇ ಇಷ್ಟು. ಆ್ಯಕ್ಚುಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೋ ನಾರ್ಮಲ್ ಒಂದು ಟಾಪ್ ತೊಗೋತೀನಿ ಅಂತ ಅಂದ್ಕೊಂಡು ಹೋಗಿದ್ದು.
ಸೊ ಅದನ್ನ ಬಿಟ್ಟು ಎಲ್ಲ ತೊಗೊಂಡು. ಸರಿ ಫ್ರೆಂಡ್ಸ್, ಆ್ಯಕ್ಚುಲಿ ನಿಮಗೆ ಹೇಳಿದ್ನಲ್ಲ ಜುಡಿಯೋದಲ್ಲಿ ಸ್ನಿಕರ್ ವೈಪ್ಸ್ ಅಂತ ಅಂದ್ಬಿಟ್ಟು ಶೂಗೆ ಅಂತ, ಇದನ್ನು ಹೇಗೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಒಂದ್ಸಲ. ಲೆಟ್ಸ್ ಸಿ ನಾವು. ಸೊ ಇವಾಗ ಅದನ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಕೊಳೆ ಆಗಿರೋ ವೈಟ್ ಶೂ, ಎಷ್ಟು ಕೊಳೆ ಆಗಿದೆ ನೋಡಿ, ಇದನ್ನ ಟ್ರೈ ಮಾಡ್ತೀವಿ, ನೋಡೋಣ ಅದು ಹೆಂಗೆ ಕಾಣುತ್ತೆ ಅಂತ. ಆಕ್ಚುಲಿ ನಂದಿ ಹಿಲ್ಸ್ಗೆ ಹೋದಾಗ ಈ ತರ ಆಗಿದ್ದು ಶೂ ಯಾವ ಮಟ್ಟಕ್ಕೆ ಆಗಿದೆ ಅಂತ ಹೇಳಿದ್ರೆ ನೀವು ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ನೋಡಿ, ಫುಲ್ ಬ್ರೌನ್ ಆಗ್ಬಿಟ್ಟಿದೆ ಮಣ್ಣೆಲ್ಲ ಹಾಕಿ. ಒಂದ್ಸಲ ಸ್ನಿಕರ್ ವೈಪ್ಸ್ ಯೂಸ್ ದುಡಿಯೋದು ಅದೊಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಅನ್ಕೊಂಡು ಟ್ರೈ ಮಾಡ್ತೀವಿ. ಈಗ ಹೆಂಗ್ ಬರುತ್ತೆ ಅಂತ ನೋಡೋಣ. ಟ್ರೈ ಸೊ ಗಲೀಜ್ ಎಷ್ಟಾಗಿದೆ. ಏಯ್ ವಾವ್, ಸೀರಿಯಸ್ಲಿ ಸಕ್ಕದಾಗಿ ಹೋಗ್ತಾ ಇದೆ ಅಲ್ವಾ? ಒರೆಸಿ ಇನ್ನೇನು ಆಯ್ತಲ್ಲ, ಹೋಗೋದು ಬರೋದು ಇದರಲ್ಲಿ ವೈಪ್ಸಲ್ಲಿ ಒರೆಸೋದು. ತೊಳೆಯೋ ನೀರು ವೇಸ್ಟ್ ಆಗಲ್ಲ, ಆರಾಮಾಗಿ ಎಷ್ಟು ಕ್ಲಿಯರಾಗಿ ಆಗೋಗ್ತಾ ಇದೆ ನೋಡಿ ಅದು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾವು ಅನ್ಕೊಂಡಿದ್ದ ಪ್ಲಾನ್ ಬೇರೆ, ಸೊ ಪ್ಲಾನ್ ಎಲ್ಲ ಚೇಂಜ್ ಆಯಿತು ಅಷ್ಟೇ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಎಷ್ಟೊಂದು ಜನಕ್ಕೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಈ ಥರ ವೈಟ್ ಶೂ ಕ್ಲೀನ್ ಆಗೋದಕ್ಕೆ ಒಂದು ವೈಟ್ ಸಿಗುತ್ತೆ ಅಂತ ಗೊತ್ತಿರಲ್ಲ. ಅವ್ರು ನೋಡ್ತಾ ಇರೋ ಆಡಿಯನ್ಸ್ಗಳಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಈಗ ಗೊತ್ತಾಗುತ್ತೆ ನೋಡಿ ಆ ಶೂಗೂ ಈ ಶೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, ಸೀರಿಯಸ್ಲಿ ತುಂಬಾ ಯೂಸ್ಫುಲ್ ಇದೆ. ನೋಡಿ ಎಷ್ಟು ಗಲೀಜ್ ಇದೆ ಅಂತ. ಅಂಡ್ ಟೈಮು ತುಂಬಾ ತಗೊಳ್ಳಿಲ್ಲ, ಅದು ಆರಾಮಾಗಿ ಬಂತು, ಉಜ್ಬೇಕು ಅಂತಾನೂ ಏನಿಲ್ಲ. ವಾಟರ್ ಸೇವ್ ಮಾಡೋಕೆ ಒಂದು ಗುಡ್ ಐಡಿಯಾ. ಈಗ ಇನ್ನೊಂದು ಏನಂತಂದ್ರೆ, ನಾವು ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಾಗಿರುತ್ತೆ, ಸಡನ್ ಪ್ಲ್ಯಾನ್ ಆಗಿ ನಾವು ಶೂ ತೊಳ್ಕೊಂಡಿರಲ್ಲ, ತೊಳೆದ ತಕ್ಷಣ ಹಾಕ್ಕೊಳ್ಳೋಕ್ಕೂ ಆಗಲ್ಲ, ಒದ್ದೆ ಇರುತ್ತೆ. ಸೊ ಇದೊಂದು ಸಖತ್ ಐಡಿಯಾ. ತಗೊಂಡು ಉಜ್ಕೊ ಹಾಕೊಂಡು ಹೋಗ್ತಾ ಇರು ಅಷ್ಟೇ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಆ್ಯಕ್ಚುಲಿ ಏನಂತಂದರೆ ಇವಾಗ ಅದು ಲಾಟ್ ಆಫ್ ಡಿಫ್ರೆನ್ಸ್ ಇವಾಗ ನಮಗೂ ಗೊತ್ತಾಯಿತು. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿದೆ, ಎಮರ್ಜೆನ್ಸಿಗೆ ತುಂಬ ವರ್ಕ್ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ನಾವು ಎಂಡ್ ಮಾಡೋಣ ಅಂತ ಇದ್ದೀವಿ. ಬಟ್ಟೆಗಳೆಲ್ಲ ತಗೊಂಡು ಎಲ್ಲ ಮೇಡಮು ಆರಾಮಾಗಿ ಫುಲ್ ಖುಷಿಯಾಗಿದ್ದಾರೆ. ಸೊ ಆ್ಯಕ್ಚುಲಿ ಹೋಗಿದೆ ಬೇರೆ ರೀಸನ್ಗೆ, ತೊಗೊಬಂದಿದ್ದು ನಾವು ಶೂ ವೈಪ್ಸ್ ತೊಗೊಬಂದಂಗೆ ಆಯಿತು. ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಸೊ ತಿಳ್ಕೊಂಡಂಗೆ ಆಗುತ್ತೆ. ಅದಾದಮೇಲಿಂದ ನಮಗೂ ಫಸ್ಟ್ ಟೈಮು ವೈಪ್ಸ್ ಮಾತ್ರ ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿದೆ, ವರ್ತ್ ಇದೆ. 50 ರೂಪೀಸ್ ವೈಪ್ಸು, 10 ವೈಪ್ಸ್ ಇರುತ್ತೆ ಒಳಗಡೆ, 10 ವೈಪ್ಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ನೀವು ಸಹ ವೈಟ್ ಶೂ ಇರೋರು ಆರಾಮಾಗಿ ಯೂಸ್ ಮಾಡ್ಬೋದು. ಅದು ಈ ಮಳೆ ಟೈಮಲ್ಲಂತೂ ತುಂಬಾ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಎಲ್ಲ ಟೈಮಲ್ಲೂ ತೊಳೆಯೋಕ್ಕಾಗಲ್ಲ. ಸೊ ಬೇಕು ಅಂತ ಹೇಳಿದ್ರೆ ಜುಡಿಯೋಗೆ ಹೋಗಿ ನೀವು ತಗೊಳ್ಳಿ. ನಾವು ಯಾವುದೇ ಪ್ರಮೋಷನ್ ಏನು ಮಾಡ್ತಾ ಇಲ್ಲ, ಅಷ್ಟು ಪ್ರಮೋಷನ್ ಅಂತೂ ಅಲ್ಲ, ಹೆಲ್ಪ್ ಆಗಲಿ ನಿಮಗೂ ಸಹ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿರೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.